ಏನೋ ಅತ್ತಾರ ಈ ಕಡೆ ಅತ್ತಾರಲ್ಲ, ಹೊಸ್ದಾಗಿ ಗಂಡನ ಮನೆಗೆ ನಡ್ಯಾಕೆ ಬಂದ್ಲತ್ತಾರ. ಈ ಕಡೆ ಹೋತಾರ ನಡ್ಯಾಕೆ. ಯಾಕೆ ತವ್ರ ಮನ್ಯಾಗ ಕಾಲು ಇದ್ದಿದ್ದಲ್ಲ, ನಕ್ಕಿಗೆ ನಡ್ಯಾಕೆ ಬರ್ತಿದ್ದಲ್ಲನ, ಏನೇನೋ ಮತ್ತು ಹೊಸ್ದಾಗಿ ಗಂಡನ ಮನ್ಯಾಗ ನಡ್ಯಾಕೆ ಬಂದಿದ್ಲತ್ತ. ಯಾಕೆ ತವ್ರ ಮನ್ಯಾಗ ಕಾಲ ಹೋಗಿದ್ದು, ನಕ್ಕಿಗೆ ಕುಂಟತಿದ್ಲನ ಅಲ್ಲಿ. ನಡ್ಯಾಕಂದ್ರೆ ಪ್ರಪಂಚ ಮಾಡಲಿಕ್ಕೆ, ಸಂಸಾರ ಮಾಡಲಿಕ್ಕೆ, ನಡತೆಯಿಂದ ಇರ್ಲಾಕ ಬರುವತ್ನಾಗ ಕರ್ಕೊಂಬಂದರು. ಬಂದ ಕೂಡಲೇ ಹಿರಿಯಾರ ನಮ್ಮ ತಾಯಿಗಳು ಹೊರಗೆ ನಿಂತಿರ್ತಾರಲ್ಲ, ಸೇರಿನಾಗ ಅಕ್ಕಿ ತುಂಬಿ ಮಾಡ್ತಾರಿಲ್ಲ ಈ ಕಡೆ. ನಮ್ಮೂರಾಗ ಹೋಗಿ ಮಾಡಿದ್ರು ಹಿಂಗೆ. ಒಬ್ಬಕ್ಕೆ ಹೆಣ್ಮಗಳ ಅದು ಮೊದಲ ಅಲ್ಲಿ ಅನ್ನಕ್ಕಾಗಲಿ ಆ ಮನೆಗೆ ಕೊಟ್ಟಿದ್ರಕೇನ ವಾಲಿ ಎತ್ತಿತ್ತು ಒತ್ತಾಯಿಲ್ಲ. ಎಲ್ಲರೂ ಕೂಡ ಹುಚ್ಚೆ ಅಂತೇಳಿ ಮದುವೆ ಮಾಡಿದ್ರು, ಕರ್ಕೊಂಬಂದರು. ಮೊದಲು ಹಿಂಗೆ ಉರಿಯಾಕೆ ದುರ್ಗೋ ಬಂದಂಗೆ ಆಗಿತ್ತು. ಅಕ್ಕೇನ ಭಾಗ್ಯದ ಲಕ್ಷ್ಮಿ ಆದಾಗಂದ ಬಂದಳು ಹೇಳ್ತಾನ್ರಿ. ಬಂದು ಅಕ್ಕಿ ಸೇರ ಒದ್ದಳು, ಸೇರ ಚಲ್ಲಿಲಾಕಿ ಜಾಡಿಸಿ ಒದ್ರ ಹೇಳ್ತಾನೋ, ಅತ್ತಿ ಹಣಿಗೆ ಬಡದ ಟಿ ವಿ ಒಡೆದು ಹೋತು. ಹೆಂಗೆ ಒದ್ಲಕ್ಕಿ ಅತ್ತಿ ಹಣಿಗೆ ಬಡಿತು. ಮೊದಲು ಸೇರ ಅಕ್ಕಿ ಮೇಲೆ ಗುರಿ ಇತ್ತದ, ಕ್ರಿಕೆಟ್ ಬಡದಂಗೆ ಒದ್ಲಕ್ಕಿ, ಫುಟ್ಬಾಲ್ ಒದಿತಾರಲ್ಲ ಹಂಗೆ ಒದ್ದು ಹೋಗಿ ಅತ್ತಿಗೆ ಬಡಿತದ. ಚಲೋ ಕಾಲು ಹಾಕಿಳಲ್ಲ ಶುಚಿ ಅಂದ್ಲಕ್ಕಿ. ಆಕಿ ನಿಂತಿದ್ಲಾಕಿ ಅವ ಯಾರು ಹವಳಾಂಬೆ. ಯವ್ವ ಬಾ, ಮೊದಲು ಯಾಕೆ ಕಾಲು ಹಾಕುದ್ರಿ? ಮೊದಲ ಬಲಗಾಲ ಹಾಕಿ, ಎಡಗಾಲ ಎಲ್ಲಿ ಹೋಗ್ಬೇಕು? ಅದು ಬರೋದಲ್ಲ ಅದ್ರ ಕೂಡ. ಅದೇನಪ್ಪ ನಮಗೂ ಹಂಗೆ ಹತ್ತಾರ. ಬಲಗಾಲ ಸಂಬಳ ಬಲಗಾಲ ಹಾಕಿ ಬರ್ರಿ, ಬಲಗಾಲ ಹಾಕಿ. ಮತ್ತೆ ನಾವು ಒಂದು ಕುಣ್ಕೋತ ಬರೋ, ನಾನು ಒಂದ ಕಾಲೇ ಕುಂಟಲಿ ಪಿಗತ್ತೆ. ಅದು ಬರೋದ ಪಾಪ. ಮೊದಲು ಅದನ್ನು ಹಾಕ್ಬೇಕಂತ. ನೀವು ಭಾಳ ಡೇಂಜರ್ ಹೆಣ್ಮಕ್ಳು ನೀವು. ಅದು ಮನ್ಯಾಗ ಅವು ಹೇಳೇ ಕಳಿಸಿದ್ಲಕ್ಕೆಗೆ, ಹವಳಾಂಬೆಗೆ ಹೇಳೇ ಕಳಿಸಿರ್ತಾರೆ ಯಾರಾದರೂ. ಹೋಗಾಗ ತಂಗಿ ಹೋದ ಕೂಡಲೇ ಬಲಗಾಲ ಹಾಕು, ನೆನ್ಪಿಟ್ಕೋ ಇದನ್ನು. ನೀವು ಹೇಳ್ತಿರಲ್ಲ ಬಲಗಾಲ ಹಾಕಿ ಹೋಗ. ಯಾಕಂದ್ರೆ ಮರತೆ ಎಡಗಾಲ ಹಾಕಿರಂದ್ರೆ ಸಾಯುತಕ್ಕ ಹಂಗಿಸ್ತಾರೆ. ಅದಕ್ಕೆ ಏನಾರ ಮನ್ಯಾಗ ಏನಾರ ಆತಂದ್ರೆ ಇದು ಬರಾಗ ಇದು ಮಾರು ಮನ್ನಾಡಿಗ್ರಿ ಎಂಥ ಸೊಸೆ ಹೆಂಗೆ ಇದು ಬತ್ತ ಎಡಗಾಲ ಹಾಕಿತ್ತು, ಅದಕ್ಕೆ ನಮ್ಮ ಮನ್ಯಾಗ ಹಿಂಗೆ ಆತ. ಅದು ಆಗಂಗೆ ಹಾಕೈತಿ, ಹೋಗಂಗೆ ಹೋಗ್ತೈತಿ. ಆದ್ರೆ ಸಾಯುತಕ್ಕ ಅಕ್ಕಿ ಮೇಲೆ ಅದು. ಅದಕ್ಕೆ ಭಾಳ ಚಂದ ಹೇಳಿರ್ತಾರೆ ಅವರು, ತಂಗಿ ಬಲಗಾಲ ಹಾಕಿ ಹೋಗ. ಅವು ಹೆಂಗಸರು ಅಲ್ಲಿದ ಗಂಡ ಮನೆಯಿಂದ ನೆನಪಿಟ್ಕೊತ ಬಂದಿರ್ತಾವ. ಬಲಗಾಲ ಹಾಕ್ಬೇಕು, ಬಲಗಾಲ ಯಾವುದು ಕನ್ಫ್ಯೂಸ್ ಆಕೈತಿ. ಅದು ಇದು ಬಲಗಾಲ, ಇದು ಬಲಗಾಲ, ಇದು ಎಡಗಾಲ, ಹಿಂಗೆ ಅವು ನೋಡ್ಬೇಕಾರೆ ಸಣ್ಣ ಹುಡುಗರು ಹಿಂಗೆ ಲೆಕ್ಕ ಹಾಕಿ ಬಂದಿರ್ತೀರಿ ನೀವು. ಮತ್ತು ಸಾಯ್ತಕ್ಕ ಹೆಸರು ಬರ್ತೈತಿ. ಆಕಿ ಅಮ್ಮ ಹವಳಂಬ ಬಲಗಾಲ ಹಾಕೇ ಹೋದ್ಲಕ್ಕಿ. ಬಲಗಾಲ ಹಾಕಿ ಉದ್ಧಾರ ಮಾಡೋಕ್ಕೆ ಬರಾಕಿತ್ಲು. ಇವು ನಿಂಬುದು ಹೇಳಾಕಿತ್ತೇನೆ ಒಂದೊಂದು. ಅವು ಮನೆ ಮುಂದೆ ಬಂದ ಹಿಂಗೆ ಬಲಗಾಲ ಎಬ್ಸಾಕತ್ತಿರ್ತಾವ. ಇವು ಕುಂಡ್ರದಲ್ಲಿವ, ಏ ತಂಗಿ ಬಲಗಾಲ ಕನ್ಫ್ಯೂಸ್. ಆಕಿನ ಕಾಲು ಎಬಿಸಿನ ಬಲಗಾಲ ಹಾಕಾಕಿತ್ತದ. ಏ ತಂಗಿ ಹಾಕಕ್ಕೆ ಹಚ್ಚಾಳ, ಅಟ್ಟು ಪುರ್ಸತ್ತಿಲ್ಲ. ದೊಡ್ಡ ಹಿರಿಯಾರು ಇವರು. ತಂಗಿ ಬಲಗಾಲ ಹಾಕ. ಅದು ಕನ್ಫ್ಯೂಸ್ ಆಕತ್ತೆ. ಬಲಗಾಲ ಯಾವುದೋ ಎಡಗಾಲ ಹಾಕಿ ಒಳಗೆ ಹೋಗಿಬಿಡ್ತಾವ. ಮುಗಿದು ಹೊತ್ತು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಹಾಕುತ್ತ. ಹೌದು, ಹೆಜ್ಜೆ ಮೇಲೆ ಹೆಜ್ಜೆ. ಬಲಗಾಲ ಹಾಕಿ ಅವಳಂಬ ಬಂದ್ಲು. ಭಾಳ ಚಂದ, ಗುಣವಂತೆ, ರೂಪವಂತೆ, ಶೀಲವಂತೆ, ಬಲು ಶಾಂತೆ ಅವಳಾಂಬೆ. ಹೆಣ್ಣಿನಲ್ಲಿ ಇರಬೇಕಾದ ಎಲ್ಲ ಸದ್ಗುಣಗಳು ಆ ತಾಯಿಯಲ್ಲಿದ್ದು. ನಯ ವಿನಯ, ಗುಣವಂತೆ, ರೂಪವಂತೆ, ಶೀಲವಂತೆ, ಸದ್ಗುಣವಂತೆ, ಬಲು ಶಾಂತೆ. ಬಹಳ ಶಾಂತ ಹೆಣ್ಮಗಳು. ಹೆಸರು ಹವಳಾಂಬೆ. ಹೆಸರಿನೊಳಗೆ ತಕ್ಕ ಹವಳ, ಮುತ್ತು ರತ್ನ ಹವಳ. ಹವಳ ಹೆಸರು ಏನತ್ಲ ಹಂಗ ಹೆಸರು ಇಡ್ತಾರಲ್ಲಕ್ಕರ ಅವ್ಕೆ ಸಂಬಂಧ ಇರೋದಿಲ್ಲ. ಶ್ರೀಮಂತ ಅವ್ಕೆ ತಿನ್ನಕ್ಕೆ ಕೂಡಿರೋದಿಲ್ಲ. ಹೆಸರು ಶ್ರೀಮಂತ. ಶಾಂತವ್ವ, ಊರು ತುಂಬ ಜಗಳವ್ವ ಅದಾರೇನು ಮತ್ತೆ ಯಾರು? ಶಾಂತವ್ವ ಊರಾಗ ಬರೇ ಇನ್ನು ಸಾಯ್ತಕ್ಕತ್ತಾರ ನೋಡವು ಯಾರು ಶಾಂತವ್ ಕೊಡಿದ್ರು. ಸ್ವಾಮಿ ಹೇಳಿದ್ದ, ಏ ಶಾಂತವ್ವ ನೀ ಜಗಡಿ ಅಲ್ಲ ಅತಾವ
ಇದನ್ನು ಹೇಳಬೇಕು ಬಿಡಬೇಕು. ಹೆಸರ ಹಾಲವ್ವ, ಮಜ್ಜಿಗೆನ ಇಲ್ಲವ್ವ. ಹೆಸರ ಈ ಹೆಸರು ಭಾಳ ಚಂದ. ಹವಳಾಂಬೆ, ಹವಳ ತೊಳೆದ ಮುತ್ತಂತಾರಲ್ಲ ಆ ರೀತಿ ತರುಣ ಶುದ್ಧ, ಮನಶುದ್ಧ, ಭಾವ ಶುದ್ಧವಾಗಿದ್ದ ತಾಯಿ. ಖುಷಿ ಆತ. ಬಂಗಾರ ಮಗನಕ ಭಾಳ ಸಂತೋಷ ಆತ. ಭಾಗ್ಯದ ಲಕ್ಷ್ಮಿನ ನನ್ನ ಮನೆಗೆ ಬಂದು ಅಂತ ಖುಷಿ ಪಟ್ಲು. ಅತ್ತೆ ಖುಷಿ ಪಡ್ಬೇಕಾದ್ರೆ ಸುಸ್ತಾರ ಭಾರಿ ಬೇಕಲ್ಲ. ಅವೇನಂದ್ರೂ ಖುಷಿ ಪಡೋದಿಲ್ಲ ಅವು, ಅತ್ತೆಗಳು ಅಲ್ಲವ. ಅದು ನೀವು ಅಂದ್ಬಿಡ್ರಿ. ಅವು ಏನು ಮಾಡಿದ್ರು ನೀ ಮಗಳ ಅಂತ ತಿಳಿದೆ ಅಂದ್ರೆ ಆಕೆಗೆ ನಿನಗೆ ಅವ್ವ ಅಂತ ತಿಳಿತಾಳು. ನೀ ಮಗಳಿಗೊಂದು ಬೇರೆ, ಸೊಸೆಗೊಂದು ಬೇರೆ ಮಾಡ್ರೆ ಆಕೆ ಅವಾಗೊಂದು ಬೇರೆ, ಅತ್ತೆಗೊಂದು ಬೇರೆ ಮಾಡ್ತಾಳೆ. ಮೊದಲು ನಿಮ್ಮಲ್ಲಿ ಐತೆ ಅದು. ಅತ್ತೆ ನಾನು ಸೇರೋ ಒಳಗಳು ಸೇರವು, ನೀ ಆಕಿನ ಸೇರೋ ಒಳಗಿದಿ. ಹೊಂದಾಣಿಕೆ ಆಗಿಬಿಟ್ಲಾಕಿ. ಹವಳಾಂಬೆ ಹೊಂದಾಣಿಕೆ ಮಾಡಿಕೊಂಡು ಒಂದು ದಿವಸ ಕಾಡಲಿಲ್ಲ, ಬೇಡಲಿಲ್ಲ. ಅತ್ತೆ ಮಾವ ಇಲ್ಲ, ಅತ್ತೆ ಗಂಡಗ ಎದರುತ್ತರ ಕೊಡಲಿಲ್ಲ. ಪ್ರೀತಿ ಇದ್ದಲ್ಲಿ ಅದು ಸಹಜವಾಗಿರ್ತದೆ. ಎಲ್ಲರೂ ಬಹಳ ಪ್ರೀತಿಯಿಂದ ಹೇಳ ನಮ್ಮ ಸಂಸಾರ ಆನಂದ ಸಾಗರ ಅನ್ನಂಗಿರ್ತದೆ. ಸಂಸಾರ ಹಂಗಾದ ರೀ, ಜಾನನು ಲೌಕಿಕ ಪರಮಾರ್ಥವೆರಡನ್ನು ಮಾಡದೆ ಕೂಡಿ ನಡೆಸುತ್ತೇನೆ. ಸಂಸಾರ ಬಹಳ ಸಸಾರದ. ಬಸವಾದಿ ಶಿವಶರಣರೆಲ್ಲರೂ ಸಂಸಾರ ಮಾಡ್ಯಾರ. ಬಸವಾದಿ ಎಲ್ಲ ಶಿವಶರಣರೆಲ್ಲ ಸಂಸಾರ ಮಾಡ್ಯಾರ. ಸಂಸಾರದಳು ಮುಕ್ತಿ ಸಿದ್ಧ, ನಿತ್ಯ ಸಂಸಾರ ಯೋಗಿ ಲೋಕ ಪ್ರಸಿದ್ಧ. ಬಸವಾದಿ ಶರಣರು, ದೇವರ ದಾಸಮಯ್ಯನವರು ಇವರೆಲ್ಲ ಸಂಸಾರ ಮಾಡಿ ಜಗತ್ತಿನೊಳಗೆ ಪೂಜ್ಯ ಆಗಿಲ್ಲೇನು? ಪ್ರಪಂಚದೊಳಗಿದ್ದ ಪಾರಮಾರ್ಥ ಗೆದ್ದಿಲ್ಲೇನು? ಅಡಿಮಣದವಗೆ ಸಂಸಾರ ದುಃಖ. ಈ ಸಂಸಾರ ನಮಗೆ ದಾರಿದೀಪ ಆಗ್ತದ. ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪುದು ಶಿವಪತಂಗಿ. ಜಾನನು ಲೌಕಿಕ ಪಾರಮಾರ್ಥ ಎರಡೂ ಕೂಡ ಅದ್ಭುತವಾಗಿರುವ ಗಂಡನಲ್ಲಿರುವಂಥ ಸ್ವಭಾವವನ್ನು ಹೆಂಡತಿ ಗೊತ್ತು ಮಾಡಬೇಕು. ಹೆಂಡತಿಯ ಸ್ವಭಾವವನ್ನು ಗಂಡ ಗೊತ್ತು ಮಾಡ್ಕೊಂಡು ಹೋದ್ರಂದ್ರೆ ಎಂಥ ಸಂಸಾರ. ಅಲ್ಲಿ ವ್ಯಾಮೋಹ ಇರಬಾರ್ದು. ನಿತ್ಯ ಕರುಳಿಲ್ಲದ ಕಲಿಗಳು ನಮ್ಮ ಶರಣರು. ಮೋಹ ಇರಬಾರ್ದು, ಕಾಮ ದೃಷ್ಟಿ ಇರಬಾರ್ದು, ಪ್ರೇಮ ದೃಷ್ಟಿ. ಆ ರೀತಿ ಆಗಿರ್ತೀವಿ ಇವರ ಸಂಸಾರ. ಭಾಳ ಅದ್ಭುತವಾಗಿರುವಂಥ ಸಂಸಾರ. ಅವರ ಸಂಸಾರ ಹೇಮರೆಡ್ಡಿ ಮಲ್ಲಮ್ಮನ ನೆನಪಿಸುವಂಥ ಸಂಸಾರ. ಸತ್ಯವಾನ ಸಾವಿತ್ರಿಯನ್ನು ನೆನೆಸುವಂಥ ಸಂಸಾರ. ದೇವರ ದಾಸಮಯ್ಯ ದುಗ್ಗಳೆಯನ್ನು ನೆನೆಸುವಂಥ ಸಂಸಾರ ಇತ್ತು ಅವ್ರದ್ದು. ಆ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಅವರು ಪ್ರಪಂಚವನ್ನು ಮಾಡ್ತಿದ್ರು. ಮತ್ತೊಬ್ಬರು ನಮ್ಮ ಪ್ರಪಂಚವನ್ನು ನೋಡಿ ನಗಬಾರ್ದು, ಕಲಿಬೇಕು. ನಿಮ್ಮ ಪ್ರಪಂಚನ ನೋಡಿ ಅವೇನು ಮಾಡ್ತಾವೆ ಪ್ರಪಂಚ ಅಂತ ಅಪಹಾಸ್ಯ ಮಾಡಬಾರ್ದು. ನಿಮ್ಮ ಪ್ರಪಂಚವ ಮತ್ತೊಬ್ಬರಿಗೆ ದಾರಿ ದೀಪ ಆಗಬೇಕು. ಸಿದ್ದೇಶ್ವರ ಅಪ್ಪಗಳು ಹೇಳ್ತಿದ್ರು, ಗಂಡ ಹೆಂಡತಿ ಅಂದ್ರೆ ಜಗಳಾಡೋದಪ್ಪ. ಜಗಳಾಡಿದ್ರನ ಗಂಡ ಹೆಂಡತಿ ಹೇಳ್ತಾರ ಅವು, ಹೌದಲ್ಲ? ಆದರೆ ಅದು ಗಂಡ ಹೆಂಡರ ಜಗಳ ಹೆಂಗಿರಬೇಕು ಅಂದ್ರೆ ಹೊರಸ ಬಾಕಲದ ಹೊರಗೆ ಜಗಳ ಹೋಗಿರಬಾರ್ದು. ಮತ್ತೊಬ್ಬರು ಬಂದು ನಿನ್ನ ಜಗಳ ಮುಗಿಸಾಕ ಮತ್ತೊಬ್ಬರಿಗೆ ಗೊತ್ತಾಗಬಾರ್ದು. ಹಂಗೆ ಸಂಸಾರ ವಿಷಮ ಸಂಸಾರ ಇದು. ಸರಳ ಇರೋದಲ್ಲ, ಅಂಥದ್ರೊಳಗೆ ಸರಳತೆಯನ್ನು ಮಾಡ್ಕೊಂಡು ಭಾಳ ಸರಳ ಅದ ರೀ. ಪ್ರೀತಿ ಎಂಬುದೊಂದು ಇತ್ತಂದ್ರೆ ಆ ಸಂಸಾರ ಭಾಳ ಸಸಾರ ಆಗ್ತದೆ. ಅದ್ರೊಳಗೆ ಮಾಯಾ ಮೋಹ ಮಮಕಾರಗಳ ಜಾಡುಗಟ್ಟಬಾರ್ದು. ಅದು ಪರಮಾತ್ಮ ಕೊಟ್ಟಾನಲ್ಲ ಈ ಜೀವನ, ಸುಮ್ ಚಂದಂಗೆ ಮಾಡ್ಕೊಂಡು ಹೋಗ್ಬೇಕು. ಹೌದು, ಪರಮಾತ್ಮ ಕೊಟ್ಟಾನ ಈ ಜೀವನ. ಎಲ್ಲೋ ಹುಟ್ಟಿದ ಹೆಣ್ಣಿಗೆ ಎಲ್ಲೋ ಹುಟ್ಟಿದ ಗಂಡ ನಂದು ಅಂತ ನಾವು ತಿಳ್ಕೊಂಡು ಬಂದೀವಿ ಅಂದಾಗ ಮದುವೆ ಅದಕ್ಕಿಂತ ಮೊದಲು ಅವನದೇನು ಗೊತ್ತಿತ್ತ, ಆಕಿದೇನು ಗೊತ್ತಿತ್ತ. ಎಲ್ಲೋ ಹುಟ್ಟ್ಯಾರ, ಎಲ್ಲೋ ಬೆಳೆದಾರ, ಎಲ್ಲೋ ಕೂಡಿ ನಾನು ನನ್ನವರು ಅಂತ ತಿಳ್ಕೊಂಡು ಹೋಗ್ತೀವಲ್ಲ, ಇದು ಸಂಸಾರನ. ಯಾವಾಗ ಮತ್ತೆ ಅಗಲಿ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಇರುವಷ್ಟು ದಿನ ಸುಂದರವಾಗಿ ಜೀವನ ಮಾಡಿ ಪರಮಾತ್ಮನ ಧ್ಯಾನ ಮಾಡ್ಕೊಂಡು ಪ್ರಪಂಚದಲ್ಲಿ ಇರಬೇಕು. ಪರಮಾರ್ಥ ದಾರಿ ಒಳಗೆ ನಡಿಬೇಕು. ವ್ಯಾಮೋಹಕ್ಕೆ ಬಲಿ ಆಗ್ಬೋದು. ಹಚ್ಚಿಕೊಂಡರೆ ಬಿಡಿಸಿಕೊಳ್ಳುವುದು ಬಹು ಕಷ್ಟ. ಕೆ ಸಿ ಶಿವಪ್ಪನವರಂತ ಹಚ್ಚಿಕೊಂಡು
ಅಂಟಿಕೊಂಡರೆ ಬಿಡಿಸಿಕೊಳ್ಳೋದು ಬಹು ಕಷ್ಟ. ಇರಬೇಕು, ಇದ್ದು ಇಲ್ಲದಂಗೆ ಇರಬೇಕು. ಹಂಗ ಇದ್ರ ಅವರು ಹೆಂಗಿರಬೇಕು ಅಂದ್ರೆ ನಿಮಗೊಂದು ಮಾತು ಹೇಳ್ತಾನೆ. ಸಂಸಾರ ಅಂದ್ರೆ ಹೆಂಗಿರಬೇಕು ಅಂದ್ರೆ ದಾಸಿಮಯ್ಯ ದುಗ್ಗಳರಿ ಹಂಗ ಇರಬೇಕು. ಇದು ಎಲ್ಲರಿಗೆ ಪಾಠ ಆಗಿ ಹೋಗ್ಯದ. ಅವರ ಸಂಸಾರ ಜಗತ್ತಿಗೆ ಪಾಠ ಆಯಿತು. ಆ ಊರೊಳಗೆ ಜಗಳಾಡಿದ್ರಂತಿಬ್ರು ಯುವಕರು, ಜಗಳಾಡ್ರಂತ. ಬಂದಂತ ಏನು ಮಾಡ್ತೀವಿ, ಸಂಸಾರ ತಗೊಂಡು ಬೆಂಕಿ ಹಚ್ತಾನ, ಎಂತೆಂಥವರೆಲ್ಲ ಹಾಳು ಹೋಗ್ಯಾರಪ್ಪ, ಸಂಸಾರದೊಳಗೆ ಸುಖ ಇಲ್ಲ, ಅದಕ್ಕಾಗಿ ಸಂಸಾರ ಮಾಡೋದು ಬೇಡ, ಸುಮ್ಮನೆ ಯಾವುದಾದ್ರು ಮಠಕ್ಕೆ ಹೋಗಿ ಸನ್ಯಾಸಿಗಳಾಗಿ ಪರಮಾತ್ಮನ ಧ್ಯಾನ ಮಾಡಿ ಮುಕ್ತರಾಗೋಣ ಅಂತ ಬಂದ. ಸನ್ಯಾಸಿ ಆಗೋಣ, ಈ ಸಂಸಾರ ಏನದ, ಇದರೊಳಗೆ ಏನೂ ಇಲ್ಲ, ನಾವು ಪರಮಾತ್ಮನ ಧ್ಯಾನ ಮಾಡಿ ಮುಕ್ತರಾಗೋಣ, ಈ ಜನ್ಮ ಸಾರ್ಥಕ ಮಾಡ್ಕೋಣ, ಈ ಪ್ರಪಂಚದೊಳಗೆ ಎಲ್ಲಿ ಹೆಂಡ್ರ, ಎಲ್ಲಿ ಮಕ್ಕಳ, ಎಲ್ಲಿ ಗದ್ದಲ ಬೇಡ ಅಂದ. ಅವಂದ ಪ್ರಪಂಚದಾಗಿದ್ದ ಪರಮಾರ್ಥ ಮಾಡಕ್ಕೆ ಬರ್ತೈತಿಪ್ಪ ಅಂತ ಬಂದ. ಪ್ರಪಂಚದಾಗಿದ್ದರೆ ಪರಮಾರ್ಥ ಮಾಡಕ್ಕೆ ಬರ್ತೈತಿ ಅಂದ. ಇವರಿಬ್ಬರು ಜಗಳಾಡಕೈತ್ರು. ಬಂದ ಸಾಧುನ ಆಗೋಣತ್ತು. ಒಬ್ಬನವ ಮದುವೆ ಆಗೇನು ಶರಣರ ನಾಮಸ್ಮರಣೆ ಮಾಡಕ್ಕೆ ಬರ್ತೈತಿ, ಪರಮಾರ್ಥ ಅಧ್ಯಾತ್ಮ ತಿಳಿಯಕ್ಕೆ ಬರ್ತೈತಿ, ಬಿಡೋದು ಬೇಡ ಸಂಸಾರ ತಾವ. ಇಬ್ಬರು ಮಾತಾಡ್ಕೊಂಡು ಇಬ್ಬರು ಜಗಳಾಡಕೈತ್ರು. ನಿರ್ಣಯ ಮಾಡೋರ ಬರಬೇಕಲ್ಲ, ಇದನ್ನು ನಿರ್ಣಯ ಮಾಡೋರ ಬರಬೇಕಲ್ಲ. ಅವರೇ ಇಬ್ಬರು ಮಾತಾಡ್ಕೊಂಡ್ರು. ನೋಡು, ನಮ್ಮ ಊರೊಳಗೆ ದಾಸಮಯ್ಯನವ್ರಂದ್ರೆ ದೊಡ್ಡವರು, ತಿಳಿದವರು, ವಚನಗಳನ್ನು ಬರೆದವರು, ನಮಗೆಲ್ಲ ಗುರು ಆಗಿ ಮಾರ್ಗದರ್ಶನ ಮಾಡೋರು. ಅವರು ಸಂಸಾರಿಕರು ಅದಾರೆಲ್ಲ ಕರೆ, ಅವರು ಸನ್ಯಾಸಿ ಇದ್ದಂಗೆ. ಪಾರಮಾರ್ಥ ಪ್ರಪಂಚ ಎರಡೂ ನಡ್ಸೊಂದು ಹೊಂಟಾರ. ಅವ್ರದ್ದು ಒಂದು ಸಂಸಾರ ಐತಿ. ಅವ್ರು ಹಿರಿಯರ ತಿಳಿದವರು, ವಚನ ಬರೆಯವ್ರು ಅದಾರಲ್ಲ, ಅವ್ರನ್ನ ಹೋಗಿ ಕೇಳು ನಡಿ ಅಂದ್ರೆ. ಇಬ್ಬರು ಊರಾಗ ಜಗಳಾಡಿದ್ ಬೇಡ. ಅವ್ರು ಸಾಧುರಾಗ್ರಿ ಅಂದರು, ಸಾಧುರಾಗೋನು. ಪ್ರಪಂಚ ಮಾಡಂದ್ರೆ ನಾವು ಪ್ರಪಂಚ ಮಾಡೋಣ ಅಂತ ಹೇಳಿ ದಾಸಮಯ್ಯನವ್ರ ಮನೆಗೆ ಹೋದ್ರು. ಇಬ್ಬರು ಹೋದ್ರು. ಅವ್ರ ಮನೆ ಬಂತು, ಕೈ ಮುಕ್ಕೊಂಡು ಒಳಗೆ ಹೋದರು. ದಾಸಮಯ್ಯನವರು ಕಾಯಕ, ನೇಯು ಕಾಯಕ ಮಾಡಾಕತ್ತಿದ್ರು. ಹೊರಗೆ ಪಡಸಾಲೆ ಒಳಗೆ ಕಾಯಕ ನಡೆದಿತ್ತು, ನೇಯುವಂಥ ಕಾಯಕ ಮಾಡ್ತಾ ಇದ್ರು. ತಾಯಿ ದುಗ್ಗಳೆ ಒಳಗೆ ಭತ್ತ ಕುಟ್ಟಕತ್ತಿದ್ದು, ಒಣಕಿ ತಗೊಂಡು ಭತ್ತ. ಇವರು ಹೋದರು. ದಾಸಮಯ್ಯನವರ ಶರಣರು, ಬರ್ರಿ ಶರಣ ಬರ್ರಿ, ಕೂಡ್ರಿ ಒಂದು ಚಾಪೆ ಹಾಸಿರು, ಕುಣಿಸರು, ಚಾ ಕುಡ್ರಿ, ಎಲ್ಲ ಹಿಂಗೆ ಮಾತಾಡೋರ್ತೈತೆ. ಮೊದಲು ಏನಪ್ಪ ಆರಾಮನ, ಆಮೇಲೆ ಅದು ಹಿಂಗೆ ನೈಕೊಂತಾನ. ಕಾಯಕಕ್ಕೆ ದ್ರೋಹ ಮಾಡಲಿಲ್ಲ ಕುಣಿಸರು ಅವ್ರನ್ನ. ಇವ್ರು ಮತ್ತು ವಚನ ಶಾಸ್ತ್ರ ಕೇಳಾಕ ಬರೋರು ಅಲ್ಲಿ ಮನೆಗೆ ಮಂದಿ. ಅದಕ್ಕಾಗಿ ಇವರು ಅದಕ್ಕೆ ಬಂದಿರ್ಬೇಕಂಥೇಳಿ ಹಿಂಗೆ ನೇಯಕತ್ತಿದ್ರು. ನೀ ಕೇಳು ಧೈರ್ಯ ಆಗೋದು. ಹೆಂಗೆ ಕೇಳಿದ್ರು, ಏನು ನಾವು ಸಾಧುರಾಗೋಣ, ಏನು ಹೆಂಚಿನಾಗೋಣ ಅಂದ್ರೆ ಹೆಂಗೆ ಕೇಳೋದು ಅವ್ರ ಮುಂದೆ, ದೊಡ್ಡವ್ರ ಮುಂದೆ ಅಂತೇಳಿ ಹಂಗೆ ಕೂತಿದ್ರು. ಮಧ್ಯಾಹ್ನ 12 ಗಂಟೆ ಆಗಿತ್ತು. ನೇಯಕತ್ತಿದ್ರು. ನೇಯ ಟೈಮ್ದೊಳಗೆ ಏನಾಯ್ತು ಅಂದ್ರೆ, ಯಾಕಂದ್ರೆ ಎಳೆ ಹರಿತು. ಎಳೆ ಹತ್ತಿರಲ್ಲ, ಏನು ಹತ್ತಿರ ಅದಕ್ಕೆ ಒಂದು ಎಳೆ ಹರಿತು. ಮಧ್ಯಾಹ್ನ ಬಿಸಿಲ, ಮ್ಯಾಲೆ ಬೆಳಕಿಂಡೆ ಐತಿ. ಆ ಬೆಳಕಿಂಡೇನು ಬಿಸಿಲ ಇವ್ರ ನೇಗಿ ಮೇಲೆ ಬಿದ್ದೈತಿ. ಅವ್ರ ಸಂಸಾರ ಹೆಂಗಿತ್ತು, ನೇಗಿ ಮೇಲೆ ಬಿದ್ದೈತಿ, ಎಳೆ ಹರಿದೈತಿ, ನೇಯಾಕೈತಾರ, ಎಳೆ ಹರಿತು. ದುಗ್ಗಳೆ ದಾಸಮಯ್ಯ ಅವ್ರು ಎರಡು ಸುಮ್ಮ ಕೂತಾವ್ ನೋಡ್ಕೋತ. ಏನಾರು ಕೇಳ್ಬೇಕತ್, ನೀ ಕೇಳ ತಂಜೆ. ದುಗ್ಗಳೆ ಬಾಯಿಲಿ ಹಿಂಗೆ ಕುಟ್ಟಾಕೈತಿದ್ಲು, ಭತ್ತ ಕುಟ್ಟಾಕೈತಿದ್ಲು. ದುಗ್ಗಳೆ ಅನುಗುಣ ಅದು ಮ್ಯಾಲಿತ್ತು. ಒನಕೆ ಅಲ್ಲೇ ಬಿಟ್ಲು, ಅದು ಅಲ್ಲೇ ನಿಂತಿತ್ತು. ನೀವು ಯಾರು ಬಿಟ್ಟಿರ್ಯಾ, ತಲೆನ ಹೊಡ್ಕೋತೀರಿ. ಅವು ಕರಿಗುಡದ ದುಗ್ಗಳೆ ಅಂತ ಕರಿಗುಡದ ಒನಕೆ ಅಲ್ಲೇ ಬಿಟ್ಟಿದ್ಲು. ಯಾಕ್ರಿ ಅಂತಂದ್ಲು, ಏನಿಲ್ಲ ಎಳೆ ಹರಿದೈತಿ, ದೀಪ ಹಚ್ಕೊಂಡು ಬಾ ಅಂದ. ಅದಕ್ಕಿನ್ನ ದೀಪ ಹಚ್ಕೊಂಡು ಬಂದ್ಲು. ದೀಪ ಹಚ್ಕೊಂಡು ಅದನ್ನು ಎಳಿ ಮುದ್ದಿನ ಬಿಸಿಲ ಬೆಳಕಿಂಡಾಗಿ ಬೆಳಕು ಬಿದ್ದೈತಿ, ಬಿಸಿಲು ಬಿದ್ದೈತಿ. ಎಳೆ ಹೆಚ್ಚಿ ಹೋಗಂದು ಮತ್ತೆ ಒಣಗಿ ತೊಗೊಂಡು ಮತ್ತೆ ಕುಟ್ಟಾಕೈತಿ. ಅವು ಎರಡೂ ಅಂದಿದ್ದು, ಅವು ನಾವು ಎದಕ್ಕೆ ಬಂದಿದ್ವು ಮರಿ, ಇವ್ರೇನು ಹೇಳಕ್ಕೆ ಮಾಡಾಕಿತ್ತಾರ. ಅವ್ರು ಅಂದರು, ಇವೇನು ಗಂಡ ಐತಿ ಶಾನೆ ಆಗ್ತಾರೆ ಬಂದೀವಿ ನಾವು.
ಅವು ಒಣಕಿ ಹಿಂಗೆ ನೋಡಾಕತ್ತಿತ್ತು. ಅಲ್ಲ ಅದು ಒಣಕೇನೋ ನಿತ್ತೈತಿ, ಆಕೆ ತಾಕತ್ತ ಏನು ಇರೋಲ್ಲಕ್ಕ. ಇವರೇ ಶನಿ ಹತ್ತು ಬಂದ್ರೆ ಕೆಟ್ಟ ಬಿಸಿಲು, ಮಧ್ಯಾಹ್ನ ಬಿಸಿಲದ ಬೆಳಕೆಲ್ಲ ನೇಗಿ ಮೇಲೆ ಬಿದ್ದೈತಿ. ಅವ ಏನತ್ತಾನ, ಚಿಮ್ನಿ ತೊಗೊಂಬ ಎಳೆ ಹರಿದೈತಿ ಅಂತ ಇವ ಅಂತಾನ. ಆಕೆ ಆಗಲಿ ಅಂತ ಚಿಮ್ನಿ ತೊಗೊಂಬರ್ತಾಳ. ಇವೇನು ಬುದ್ಧಿ ಐತೆ ಇಲ್ಲ ಅಂದ್ರೆ ಒಬ್ಬರು ಕೂತ ಮೂತಿ ಯಾಕೆ ನೋಡಾಕ್ತಾರಪ್ಪ, ಏನು ಕಲಿಸಿತ್ತು ಆಗ ಕೇಳಿದವ. ಏನಿಲ್ಲ ರೀ, ಮತ್ತು ಬಂದಾರ ದೊಡ್ಡವ್ರಲ್ಲ, ಅದಕ್ಕೆ ಏನಿಲ್ಲ ರೀ ಇವತ್ತಾನ ಸನ್ಯಾಸಿ ಆದ್ರೆ ಮುಕ್ತಿ ತಾವು ಅತ್ತಾನ. ಸಂಸಾರ ಅಂದ್ರೆ ಅದು ತೊಂದರೆ ಆಕೈತಿ, ಬೇಡ ಆತನು. ಅದಕ್ಕೇನು ಸಂಸಾರಗಳಾಗೋನೋ ಏನು ಸನ್ಯಾಸಿಗಳಾಗಬೇಕಂತ ಕೇಳಕ್ಕೆ ಬಂದದ್ದು ಅಂತ ದಾಸಮಯ್ಯನವ್ರು ಅಂದ್ರಂತ. ತಮ್ಮ ಇಟೋತಕ ಹೇಳೇನು ನಿಮ್ಗೆ ತಿಳಿದಿಲ್ಲ ಏನಂದತ್ತ, ನಿಮಗೆ ಇಟೋತಕ ಹೇಳೇನು ಏನು ತಿಳಿದೈತೆ, ಏನು ಹೇಳ್ಯಾರಿ ನಿಮ್ದ ಹೆಚ್ಚಾಗೈತಿ. ಏನು ಹುಚ್ಚರೋ ಶಾನ್ಯಾರೋ ಗೊತ್ತಾಗಲಿಲ್ಲ ನಮಗೆ. ನೀವು ಎಡೆ ತೊಗೊಂಬ ಅಂದ್ರಿ, ದೀಪ ತೊಗೊಂಬ ಅಂದ್ರಿ, ಎಡೆ ಹರಿದೈತಿ ಅಂದ್ರಿ, ಕೆಟ್ಟ ಬಿಸಿಲಾಗ ಬೆಳಕಿನಾಗ ಅವು ಹಾಕ್ಯಾರ. ಅವರೇ ನಿನ್ನ ಕಣ್ಣು ಕಾಣ್ತೈತಿಲ್ಲೋ, ಬಿಸಿಲಾಗ ದೀಪ ಅಂತ ಹೇಳ್ತಿ, ನೀವು ಅದ್ರ ಹತ್ತಿದ್ರಿ. ನಿನ್ನ ಕಣ್ಣಾರೆ ಕಾಣ್ತಾವಿಲ್ಲ, ಬಿಸಿಲು ಬಿದ್ದೈತಿ, ದೀಪ ತೊಗೊಂಬ ಹತ್ತಿದ್ರು. ನಿಮ್ದು ಏನು ನಮಗೆ ತಿಳಿಲಿಲ್ಲ ಅಂದು ಕೂಡಲೇ ಅಲ್ಲೇ ಇತ್ತು ನೋಡಂತ ಅಂದ್ರೆ ದಾಸಮಯ್ಯನವ್ರು ಅಲ್ಲೇ ತಿಳಿಸೇನಪ್ಪ ನಿಮಗ. ಏನು ನಮಗೆ ತಿಳಿಲಿಲ್ಲರಿ ತಮ್ಮ. ಪತಿ ಆಜ್ಞೆಗೆ ನಾಡಿ ಇನ್ನೊಂದು ತಾಸು ಬಿಟ್ಟಲ್ಲ, ತೆಳಗಿಟ್ಟು ಹೂ ಅಂಡಿಲಾಕಿ ಮ್ಯಾಲೆ ಇಟ್ಟುಕೊಂಡು ನನ್ನ ಕರೆದು ಕೂಡಲೇ ಅಲ್ಲೇ ಬಿಟ್ಟು ಓಡಿ ಬಂದಳ. ಬಿಸಿಲು ಒಳಗೆ ಬಿದ್ದೈತಿ, ಬೆಳಕೈತಿ ಅಂತ ಎಳೆ ಹರಿದೈತಿ, ದೀಪ ತಗೊಂಬ ಅಂದ್ರೆ ಕಣ್ಣು ಕಾಣ್ತೈತಿಲ್ಲೋ ಅನ್ನದ ದೀಪ ತಗೊಂಡು ಬಂದಳ. ಇಂಥ ಹ್ಯಾಂತ ಏನಾರ ನಿಮ್ಗೆ ಸಿಗಕ್ಕಿದ್ರ ಮದುವೆ ಆಗ್ರಿ, ಇಲ್ದರೆ ಯಾವುದಾರೆ ಮಠ ಸೇರಿ ಅಂದ್ರೆ ನಿಮಗೆ ಪರಮಾರ್ಥ ಮಾಡಕ್ಕೆ ಬಾ. ಇಷ್ಟ ತಿಳಿಸ್ಕೊಟ್ರ. ಇಂಥ ಸತಿ ಹೆಂಡತಿ ಸಿಕ್ಕಳು, ಇಂಥ ಒಳ್ಳೆ ಹೆಂಡತಿ ಸಿಗುವಂಥ ವ್ಯವಸ್ಥೆ ಇತ್ತು ಅಂದ್ರೆ ಪಾರಮಾರ್ಥಕ್ಕೆ ಅಡ್ಡಿ ಇಲ್ಲ. ಹೋಗಿ ಬರ್ತೀವಿ ಅಥವಾ ಆದ್ರೆ ಇಂಥ ಹೆಂತ ಏನು ಸಿಗ್ಬೇಕು ಎಲ್ಲರಿಗೂ. ಸಿಕ್ಕ ಮೇಲೆ ಗೊತ್ತಾಗೋದಿಲ್ಲ ಅಂತ ಕೇಳ ಅನ್ನೋದು ಅರ್ಥ ಏನು ಅಂತ ಕೇಳಿದ್ರೆ, ಈ ರೀತಿ ಆಗಿರುವಂಥ ಇವರ ಪ್ರಪಂಚ ಭಾಳ ಅದ್ಭುತವಾಗಿ ನಡೆದಿತ್ತು.